ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಜರ್ನಿ ವಿತ್ ದಿವ್ಯಾ. ಪ್ರೆಸೆಂಟ್ ಸಿನಾರಿಯೋ ಪ್ರಕಾರ ಎಲ್ರಿಗೂ ಅಂದರೆ ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ ಎಲ್ಲರಿಗೂ ನಮ್ಮದು ಸ್ಕಿನ್ ಹೆಲ್ತಿ ಆ್ಯಂಡ್ ಬ್ಯೂಟಿಯಾಗಿ ಕಾಣಿಸ್ಬೇಕು ಅಂತ ಇರುತ್ತೆ. ಅದಕ್ಕೆ ಅಂತಾನೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಮ್ಯಾಜಿಕಲ್ ಆಯಿಲ್ನ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಮ್ಯಾಜಿಕಲ್ ಆಯಿಲ್ ಅಂತ ಹೇಳಿದೆ. ಏನಪ್ಪ ಅದು ಮ್ಯಾಜಿಕಲ್ ಆಯಿಲ್ ಅಂತಂದರೆ, ಈಗಿನ ಟ್ರೆಂಡ್ ಓಡ್ತಾ ಇದೆ, ಆಲ್ರೆಡಿ ಎಲ್ಲರೂ ನೋಡಿರ್ತೀರಾ ಅಂತ ಅನಿಸುತ್ತೆ. ಸೊ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. 15 ಡೇಸ್ ಆಗ್ತಾಯಿದೆ, ಆಗ್ತಾಯಿದೆ ನಾನು ಟ್ರೈ ಮಾಡಿ. ಸೊ ನಿಮಗೋಸ್ಕರ ತಿಳಿಸೋಣ. ಯಾಕೆಂದರೆ ನಾನು ಯೂಸ್ ಮಾಡಾದ್ಮೇಲೆ ನಾನು ನಿಮಗೆ ಏನೇ ಇದ್ರೂ ಹೇಳ್ತೀನಿ. ಸೊ ನಾನು ಯೂಸ್ ಮಾಡಿ 10 to 15 ಡೇಸ್ ಆಗಿದೆ. ಸೊ ಇವಾಗ ನಿಮಗೂ ತಿಳಿಸೋಣ ಮ್ಯಾಜಿಕಲ್ ಆಯಿಲ್ ಬಗ್ಗೆ ಅಂತ. ಬೇರೆ ಯಾವುದೂ ಅಲ್ಲ, ಖುಷ್ಬೂ ಮ್ಯಾಮ್ ಅವರ ಸೀಕ್ರೆಟ್ ರೆಮಿಡಿ ಆಯಿಲ್ ಫಾರ್ ಫೇಸ್ ಅಂತಾನೆ ಹೇಳ್ಬೋದು. ಅಂದರೆ ಫೇಸ್ ಇರ್ಬೋದು, ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಪಿಗ್ಮೆಂಟೇಷನ್ಸ್ ಇರ್ಬೋದು, ಅಂಡರ್ ಆರ್ಮ್ಸ್ ಇರ್ಬೋದು, ಎಲ್ಬೋ ಬ್ಲ್ಯಾಕ್ ಆಗಿದ್ರೆ ಅದಕ್ಕಿರ್ಬೋದು. ಇದೊಂಥರ ಫುಲ್ ಆಫ್ ಮ್ಯಾಜಿಕಲ್ ಆಯಿಲ್. ಅದನ್ನ ಇವತ್ತು ಹೆಂಗ್ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಅದೇ ಆ ಮ್ಯಾಜಿಕಲ್ ಆಯಿಲ್ನ ನಾವು ಪ್ರಿಪೇರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ. ಇದು ಕೊಕೊನಟ್ ಆಯಿಲ್, ಇದು ಆರೆಂಜ್ ಪೀಲ್ ನಾನು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ತುಂಬಾ ಡ್ರೈ ಮಾಡ್ಕೋಬಾರ್ದು. ನೋಡ್ಬೋದು, ಈಗ ಜ್ಯೂಸಿ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು 1 ಕ್ಯಾರೆಟ್ ಮತ್ತು 1 ಬೀಟ್ರೂಟ್. ಸೊ ಇಷ್ಟು ಬೇಕಾಗಿರುವಂಥ ರೆಮಿಡೀಸ್ ಫಾರ್ ಮ್ಯಾಜಿಕಲ್ ಆಯಿಲ್. ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಆದರೆ ನಾನು ಇನ್ನೊಂದು ಹೇಳಲೇಬೇಕು ಎಲ್ಲರಿಗೂ. ನಾನು ಇವಾಗ ಯೂಸ್ ಮಾಡ್ತಿರೋದು ಕೊಕೊನಟ್ ಆಯಿಲ್. ಖುಷ್ಬೂ ಮ್ಯಾಮ್ ಅವ್ರು ಯೂಸ್ ಮಾಡಿರೋದು ಆಲ್ಮಂಡ್ ಆಯಿಲ್. ಯಾಕೆಂದರೆ ಎಲ್ಲರೂ ಆಲ್ಮಂಡ್ ಆಯಿಲ್ನ ಖರೀದಿ ಮಾಡೋಕ್ಕಾಗೋದಿಲ್ಲ. ಸೊ ಅದೇ ಥರನೇ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡಿ ನೀವು ಈ ಮ್ಯಾಜಿಕಲ್ ಆಯಿಲ್ನ ಕ್ರಿಯೇಟ್ ಮಾಡ್ಕೊಬೋದು. ನಿಮ್ಗೆ ಬೇಕು ಅಂದರೆ ಆಲ್ಮಂಡ್ ಆಯಿಲ್ ಬೇಕಾದ್ರೂ ಕೂಡ ಅದರಲ್ಲೂ ಕೂಡ ಮಾಡ್ಬೋದು. ನಾನು ಎಲ್ಲರಿಗೂ ಕೈ ಎಡ್ಕೊಂತಾರದ್ರಲ್ಲಿ ಕೊಕೊನಟ್ ಆಯಿಲ್ ಈ ಹೋಮ್ ರೆಮಿಡಿನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಬೆಸ್ಟ್ ರಿಸಲ್ಟ್ ನನಗೆ ಸಿಕ್ಕಿದೆ. ಸೊ ಮರಿದಂತೆ ನೀವು ಟ್ರೈ ಮಾಡಿ. ಹೀಗೆ ಕ್ಯಾರೆಟ್ನ ತುರ್ಕೊಬೇಕು. ಈಗ ಕ್ಯಾರೆಟ್ ತುರ್ಕೊಳ್ಳೋಣ ಬನ್ನಿ. ಇವಾಗ ನಾನು 1 ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ತುರ್ದಾದ್ಮೇಲೆ ಈಗ ನೆಕ್ಸ್ಟು ಬೀಟ್ರೋಟ್ನ ಕೂಡ ಇದೇ ಥರ ತುರ್ಕೊಬೇಕು. ಈಗ 1 ಬೀಟ್ರೋಟ್ನ ತುರ್ದಿಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಹೇಳ್ದಂಗೆ ಇದು ಆರೆಂಜ್ ಪೀಲ್. ನೀವು ನೋಡಿರ್ತೀರಾ, ಫುಲ್ಲಿ ಆರೆಂಜಿಶ್ ಬರುತ್ತಲ್ಲ, ಅದಕ್ಕಿಂತ ಈ ಥರ ಸ್ವಲ್ಪ ಗ್ರೀನ್ ಆಗಿರೋದನ್ನ ತೊಗೊಂಡ್ರೆ ಸ್ವಲ್ಪ ಜ್ಯೂಸಿ ಕಂಟೆಂಟ್ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಿಂಗೆ ಮಾಡಿಬಿಟ್ಟು ಕಣ್ಣಿಗೆ ಬಿಡ್ಕೋತಿದ್ವಿ ಗೊತ್ತಾ. ಸೊ ಆ ಥರ ಕಂಟೆಂಟ್ ಜ್ಯೂಸಿಲಿ ಈ ಥರದ್ರಲ್ಲಿ ಇರುತ್ತೆ. ಆರೆಂಜಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ. ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ನೀವು ತೊಗೊಳ್ಳಿ. ಆಲ್ರೆಡಿ ಹೇಳ್ದಂಗೆ ಕ್ಯಾರೆಟ್, ಬೀಟ್ರೂಟ್ ಮತ್ತು ಆರೆಂಜ್ ಪೀಲು ಮತ್ತು ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ನಿಮ್ಮಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಬೋದು. ರೆಗ್ಯುಲರ್ ಆಗಿ ನೀವು ಏನು ಯೂಸ್ ಮಾಡ್ತೀರಾ ಅದನ್ನೇ. ಸೊ ನಾನು ಇವತ್ತು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಈಗ ಮ್ಯಾಜಿಕಲ್ ಆಯಿಲ್ನ ಪ್ರಿಪೇರ್ ಮಾಡೋಣ ಬನ್ನಿ. ಸೊ ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಕೈ ಆಡಬೇಕಲ್ವಾ. ಸೊ ಚಿಕ್ಕ ಪಾತ್ರೆ ಎಲ್ಲ ಆಗಲ್ಲ. ಸೊ ಸಿಲ್ವರ್ ಬಾಣಲಿ ಇಟ್ಕೊಳ್ಳಿ, ಯಾಕೆಂದರೆ ಸ್ಟೀಲಲ್ಲಿ ತಲೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ವೆರಿ ಲೋ ಫ್ಲೇಮಲ್ಲಿ ಇದನ್ನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆಯಿಲ್ ಮಾತ್ರ ಸೀದೋಗ್ಬಾರ್ದು. ಸೊ ಈಗ ನಾನು ಫಸ್ಟ್ ಆಫ್ ಆಲ್ ಈಗ ಆಯಿಲ್ನ ಹಾಕೋತಾ ಇದ್ದೀನಿ. ಕೊಕೊನಟ್ ಆಯಿಲ್ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಿಮ್ಗೆ ಎಷ್ಟಿರುತ್ತೆ ನೋಡ್ಕೊಳ್ಳಿ. ನಾನು ಆಲ್ರೆಡಿ 1 ಬಾಕ್ಸ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಇವಾಗ ನಿಮ್ಗೆ ವಿಡಿಯೋ ಮಾಡಿ ತೋರಿಸೋಣ ಅನ್ನೋದಕ್ಕೆ ಅಡಿಷನಲ್ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ನಾನು 15 ಡೇಸ್ ಬಿಫೋರೇ ಮಾಡಿ ಇಟ್ಕೊಂಡಿದ್ದು. 1 ಟೈಮ್ ನೀವು ಮಾಡಿಟ್ಕೊಂಡ್ರೆ 3 ಮಂತ್ಸ್ ತನಕ ಯೂಸ್ ಮಾಡ್ಬೋದು. ಪ್ಯಾಕ್ ಥರ ಅಂದರೆ ಮಸಾಜರ್ ಆಯಿಲ್ ಥರ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೋಸ್ಕರ ಅಂತ ಅಂದ್ಬಿಟ್ಟು 1 ಬೌಲ್ ಆಫ್ ಕೊಕೊನಟ್ ಆಯಿಲ್ನ ಹಾಕೊಂಡಿದ್ದೀನಿ ಇವಾಗ. ಸೊ ಇದನ್ನ ವೆರಿ ಲೋ ಫ್ಲೇಮಲ್ಲಿ ಕಾಯಬೇಕು. ಸ್ವಲ್ಪ ಬಿಸಿ ಆಗಲಿ ಫಸ್ಟ್. ಸೊ ಈಗ ಆಯಿಲ್ ಒಂದು ಸ್ವಲ್ಪ ಉಗುರು ಬೆಚ್ಚ ಕಾಯ್ದಿದೆ ಆಯಿಲ್. ಸೊ ಈ ಆಯಿಲ್ ಕಾಯ್ದಾದ್ಮೇಲೆ ಫಸ್ಟ್ ನಾನು ಆರೆಂಜ್ ಪೀಲ್ನ ಹಾಕೋತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಹಾರ್ಡೆಸ್ಟ್ ಪಾರ್ಟ್ ಇರೋದು ಆರೆಂಜ್ ಪೀಲ್. ಸೊ ಈಗ ಆರೆಂಜ್ ಪೀಲ್ನ ಎಣ್ಣೆಗೆ ಹಾಕೊಳ್ಳೋಣ. ತುಂಬ ಕಾಯ್ದಿರಬಾರ್ದು. ನೋಡ್ಬೋದು ಸ್ಮಾಲ್ ಬಬಲ್ಸ್ ಬರ್ತಾ ಇದೆ. ಅಷ್ಟು ಬಂದರೆ ಸಾಕು. ತುಂಬ ಕಾಯ್ದುಬಿಟ್ರೆ ಎಲ್ಲ ಸೀದೋಗುತ್ತೆ. ಸೊ ಇದನ್ನು ಒಂದು 10 to 15 ಮಿನಿಟ್ಸ್ ಈ ಎಣ್ಣೆಯಲ್ಲಿ ಕುದಿಸ್ಬೇಕಾಗತ್ತೆ. ಸೊ
ಸೊ ಇಷ್ಟು ಅದಾಗಿ ಬಂದಿದೆ ನೋಡ್ಬೋದು. ವೈಟ್ ಇತ್ತಲ್ಲ ಒಳಗಡೆ ಆರೆಂಜ್ ಪಿಲ್ದು ಸ್ವಲ್ಪ ಅದು ಬ್ರೌನಿಶ್ ಆಗ್ತಾ ಇದೆ. ಸೊ ಇವಾಗ ನಾವು ಬೀಟ್ರೋಟ್ ಹಾಕೊಳ್ಳೋಣ. ತುರಿದಿಟ್ಕೊಂಡಿರುವಂಥ ಬೀಟ್ರೋಟ್ನ ಈಗ ನಾನು ಹಾಕೊತಾ ಇದ್ದೀನಿ. ಸೊ ಬೀಟ್ರೋಟು ಲೈಟಿಶ್ ಪಿಂಕ್ ಆಗಬೇಕು. ಸೊ ಬೀಟ್ರೋಟ್ ಈಗ ಲೈಟಿಶ್ ಪಿಂಕ್ ಆಗಿದೆ. ಇವಾಗ ನಾವು ಕ್ಯಾರೆಟ್ನ ಹಾಕೊಳ್ಳೋಣ. ಸೊ ಫೈನಲ್ ಇಂಗ್ರೀಡಿಯೆಂಟ್ ನಾನು ಹಾಕ್ತಾ ಇರೋದು ಕ್ಯಾರೆಟ್. ಈಗ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇರೋದ್ರಿಂದ ನಾನು ಇದನ್ನ 10 ಮಿನಿಟ್ಸ್ ಬೇಯಿಸ್ಬೇಕಾಗತ್ತೆ. ಫುಲ್ ಅದ್ರದ್ದು ಏನೇನು ವಿಟಮಿನ್ಸ್ ಮತ್ತು ಕ್ಯಾಲ್ಶಿಯಮ್ಸ್ ಇದೆ ಅದೆಲ್ಲ ಬಿಟ್ಕೋಬೇಕಾಗತ್ತೆ. ನೀವು ಈ ಆಯಿಲ್ಗೆ ಬೇಕಂತಂದರೆ ಈ ಕ್ಯಾಪ್ಸಲ್ಸ್ ಕೂಡ ಯೂಸ್ ಮಾಡ್ಬೋದು. ನಾನು ಫುಲ್ ಹೋಮ್ ರೆಮಿಡಿ ಇರಲಿ ಅಂತ ಅಂದ್ಬಿಟ್ಟು ಬರೀ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ. ಈ ಕ್ಯಾಪ್ಸಲ್ಸ್ನ ಆ್ಯಡೆಡ್ ನಿಮ್ಗೆ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನೋಡ್ಬೋದು ಫೈನಲ್ ಆಗಿ ಈ ಥರ ರೆಡಿ ಆಗಿದೆ. ನಿಮ್ಮ ಮ್ಯಾಜಿಕಲ್ ಆಯಿಲ್ ರೆಡಿ ಕೂಡ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ಆಯಿಲ್ ಯಾವ ಕಲರ್ ಆಗಿದೆ ಅಂತ. ನೋಡ್ಬೋದು ಆಯಿಲ್ ಈ ಕಲರ್ ಆಗಿದೆ. ಸೊ ಈ ಥರ ಆದ್ರೆ ಮ್ಯಾಜಿಕಲ್ ಆಯಿಲ್ ರೆಡಿ ಆಗಿದೆ ಅಂತ ಅರ್ಥ. ಸೊ ನೋಡ್ಬೋದು ಈ ಥರ ಫುಲ್ಲಿ ಡ್ರೈ ಆಗಬೇಕು. ನಾವೇನೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಿ ಇದು ಫುಲ್ಲಿ ಡ್ರೈ ಆಗಿದ್ರೆ ಮ್ಯಾಜಿಕಲ್ ಆಯಿಲ್ ಈಸ್ ರೆಡಿ. ಸೊ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಈ ಮ್ಯಾಜಿಕಲ್ ಆಯಿಲ್ ಫುಲ್ಲಿ ಕೋಲ್ಡ್ ಹಾಕಬೇಕು, ಯಾಕೆಂದರೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಸೊ ಈಗ ಅದನ್ನು ಕೋಲ್ಡ್ ಆಗಕ್ಕೆ ಬಿಟ್ಬಿಡೋಣ. ಒಂದು 15 ಮಿನಿಟ್ಸಲ್ಲೆಲ್ಲ ಕೋಲ್ಡ್ ಆಗಿಬಿಡುತ್ತೆ. ಸೊ ಇವಾಗ ಕೋಲ್ಡ್ ಆಗಿಬಿಟ್ಟು ಆದ್ಮೇಲಿಂದ ಏನಾಗುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ ಆಲ್ರೆಡಿ ನಾನು ವೇಸ್ಟೇಜ್ ಏನಿತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲಿ ಕೋಲ್ಡ್ ಆಗಿದೆ ಇವಾಗ. ಅಂದರೆ ನಮಗೆ ಈಸಿ ಆಗಲಿ ಫಿಲ್ಟರ್ ಆಗೋಕ್ಕೆ ಅಂತ ನಾನು ಎಲ್ಲ ಸ್ಪೂನಲ್ಲಿ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ಕಲರಿಶ್ ಫುಲ್ಲಿ ಯೆಲ್ಲೋಯಿಶ್ ಆಗಿದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಫುಲ್ಲಿ ಯೆಲ್ಲೋಯಿಶ್ ಆಗಿದೆ. ಸೊ ಫುಲ್ಲಿ ರೆಡಿ ಆಗಿದೆ. ಇವಾಗ ಫುಲ್ ಕೂಲ್ ಕೂಡ ಆಗಿದೆ. ಇವಾಗ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಫಿಲ್ಟ್ರ್ ಕೂಡ ಆಗಿದೆ. ನೋಡ್ಬೋದು ನಾನು 1 ಬೌಲ್ ಆಫ್ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. ನೋಡ್ಬೋದು ಇವಾಗ ಅರ್ಧ ಬೌಲ್ ಆಗಿದೆ. ನಮಗೆ ಈಗ ಎಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಕುದಿಸಾದ್ಮೇಲೆ ಆಗಿರೋದು ಅರ್ಧ ಬೌಲ್. ಸೊ ಇಯರ್ ಇಸ್ ದ ಮ್ಯಾಜಿಕಲ್ ಆಯಿಲ್. ಇದನ್ನ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ತೀನಿ ಬನ್ನಿ. ಸೊ ಈಗ ಮ್ಯಾಜಿಕಲ್ ಆಯಿಲ್ ನನ್ನ ಕೈಲಿದೆ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ತೀನಿ. ನಾನು ಕೂಡ ರೆಡಿ ಆಗಿದ್ದೀನಿ. ನೋಡ್ಬೋದು ಬಿಫೋರ್ ಈ ಥರ ಇದೆ ಫೇಸು. ಆಫ್ಟರ್ ದಿ ಮ್ಯಾಜಿಕಲ್ ಆಯಿಲ್ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿತ್ ಪ್ರೂಫ್ ನಾನು ತೋರಿಸ್ತಾ ಇದ್ದೀನಿ. ಸೊ ಈಗ ಮ್ಯಾಜಿಕಲ್ ಆಯಿಲ್ನ ಲೈಟಾಗಿ ತೊಗೊಂಡಿದ್ದೀನಿ. ಫುಲ್ಲಿ ಕೋಲ್ಡ್ ಆಗಿದೆ. ನೀವು ಇದನ್ನು ಫ್ರೀಝರಲ್ಲಿ ಬೇಕಾದ್ರೆ ಇಟ್ಕೊಬೋದು ಡೈಲಿ ಬೇಸಿಸ್ ಮೇಲೆ. ನಾನು ಈಗ ಮಾಡಿರೋದ್ರಿಂದ ಫ್ರೀಝರಲ್ಲಿ ಇಟ್ಟಿಲ್ಲ. ಸೊ ಇವಾಗ ರೆಡಿ ಆಗಿರೋದನ್ನ ತೊಗೊಂಡು ಹಿಂಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ಫಸ್ಟು ಫೇಸ್ಗೆ ಅಪ್ಲೈ ಆದಮೇಲಿಂದ 10 to 20 ಮಿನಿಟ್ಸ್ ಇದನ್ನು ಮಸಾಜ್ ಕೊಡಲೇಬೇಕು ಕಂಪಲ್ಸರಿಯಾಗಿ. ನಿಮ್ಗೆ ಎಷ್ಟು ಬೇಕು ಪ್ರೆಷರ್ ಅಷ್ಟು ಕೊಟ್ಟು ಮಸಾಜ್ ಮಾಡ್ಕೊಳ್ಳಿ. ಯಾಕೆಂದರೆ ಒಬ್ಬೊಬ್ಬರು ಸ್ಕಿನ್ ಒಂದೊಂದು ಥರ ಇರುತ್ತೆ. ನಾವು ಯಾವ ಸ್ಕಿನ್ನು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಸೊ ಈಗ ನೆಕ್ ಕೂಡ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಲೇಡೀಸ್ ಸ್ಕಿನ್ ಮೇನ್ ಪ್ರಾಬ್ಲಮ್ ಅಂದರೆ ಚೈನ್ ಹಾಕೊಳ್ಳೋದ್ರಿಂದ ಕಪ್ಪಾಗಿರುತ್ತೆ ನೆಕ್ಕು. ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಇವಾಗ ಈ ಥರ ಆಯಿಲ್ ಹಾಕ್ಕೊಂಡು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ನ ಮಾಡ್ಕೋಬೇಕು. ಸೊ ಈ ಥರ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೋಬೇಕು. ಸೊ ಯಾವಾಗಲೂ ಮಸಾಜ್ ಮಾಡ್ಕೋಬೇಕಾದ್ರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಂಡಷ್ಟು ನಿಮ್ಮ ಸ್ಕಿನ್ನು ಟೈಟ್ನಿಂಗ್ ಆಗುತ್ತೆ. ಈಗ ಸೊ ಈ ಥರ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಟೈಟ್ನಿಂಗ್ ಆಗುತ್ತೆ. ಸೊ ರಿಂಕಲ್ಸ್ ಬೀಳೋದಾಗಲಿ ಇಲ್ಲ ಜೋತ್ ಬೀಳೋದಾಗಲಿ ಯಾವುದೇ ಥರ ಆಗಲ್ಲ.
ಎಸ್ಪೆಷಲಿ ಹೇಳ್ಬೇಕಂದ್ರೆ ಡಾರ್ಕ್ ಸರ್ಕಲ್ಸ್ ಕೂಡ ತುಂಬಾ ಹೋಗುತ್ತೆ. ಆಮೇಲೆ ಲಿಪ್ ಮೇಲಿರುವಂಥ ಪಿಗ್ಮೆಂಟೇಷನ್ಸ್ ಕೂಡ ಹೋಗುತ್ತೆ. ಚಿಕ್ಕ ಚಿಕ್ಕ ಸ್ಪಾಟ್ಸ್ ಏನು ಬಂದಿರುತ್ತೆ, ಪಿಂಪಲಿಂದ ಸ್ಪಾಟ್ಸ್ಗಳು ಏನೇನು ಕ್ರಿಯೇಟ್ ಆಗಿರುತ್ತೆ ಅದು ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಾದರೂ ಫಸ್ಟ್ನೇ ಸರಿನೇ ನಿಮ್ಗೆ ಯಾವುದೇ ಥರ ರಿಸಲ್ಟ್ಸ್ ಕಾಣ್ಬರಲ್ಲ. ಏನೇ ಯೂಸ್ ಮಾಡಬೇಕು ಅಂದ್ರೂ ಒಂದು 10 to 15 ಡೇಸ್ ತಗೊಂಡೆ. ಈಗ ಯಾವುದೇ ಆಗಿರ್ಬೋದು, ಯಾವ್ದಾದ್ರು ಪ್ರಾಡಕ್ಟ್ ಆಗಿರ್ಬೋದು, ನಾವು ರಿವ್ಯೂ ಮಾಡ್ತೀವಿ ಅಂದರೆ ಅದಕ್ಕೂ ನಮ್ಗೆ ಟೈಮ್ ಬೇಕೇ ಬೇಕು. ಈ ಥರ ಹೋಮ್ ರೆಮಿಡೀಸ್ ಕೂಡ ಟೈಮ್ ಬೇಕೇ ಬೇಕು. ಸೊ ಮ್ಯಾಜಿಕಲ್ ಆಯಿಲ್ನ ನೀವು ಕನ್ಸಿಸ್ಟೆಂಟ್ ಆಗಿ ವೀಕ್ಲಿ 2 or 3 ಯೂಸ್ ಮಾಡಲೇಬೇಕು. ಸೊ ನಾನು ಆಲ್ರೆಡಿ ಹೇಳ್ದಂಗೆ 20 ಮಿನಿಟ್ಸ್ ಮಸಾಜ್ ಮತ್ತು 10 ಮಿನಿಟ್ಸ್ ನಿಮ್ಮ ಸ್ಕಿನ್ ಮೇಲೆ ಡ್ರೈ ಆಗಕ್ಕೆ ಬಿಟ್ಟು ವಿತ್ ಫುಲ್ಲಿ ಕೋಲ್ಡ್ ವಾಟರಲ್ಲಿ ನೀವು ಯಾವುದೇ ಥರದ್ದು ಏನೂ ಆಗದಂತೆ ವಾಶ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಆಲ್ರೆಡಿ 20 ಮಿನಿಟ್ಸ್ ಮಸಾಜ್ ಮಾಡಿದ್ದೀನಿ, 5 ಮಿನಿಟ್ಸ್ ಆಗಿದೆ. ಸೊ ಅಲ್ಲಿವರೆಗೂ ನೋಡಿ ಹೆಂಗಾಗತ್ತೆ ಅಂತ. ನೀವು ಆಲ್ರೆಡಿ ನೋಡ್ತಿರ್ಬೋದು ನನ್ನ ಸ್ಕಿನ್ನಲ್ಲಿ ಯಾವುದೇ ಥರ ಮಾರ್ಕ್ ಎಲ್ಲ ಇಲ್ಲ. ನಾನು ಆಲ್ರೆಡಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಆಲ್ರೆಡಿ ಹೇಳಿದೆ ನಾನು. ಸೊ ಇವಾಗ ಆಲ್ರೆಡಿ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಬೆಸ್ಟ್ ಮ್ಯಾಜಿಕಲ್ ರೆಮಿಡಿ ಫಾರ್ ಸ್ಕಿನ್ ಅಂತಲೇ ಹೇಳ್ಬೋದು. ಈಗ ಮಾರ್ಕೆಟಲ್ಲಿ ತುಂಬ ಥರ ಸಿಗುತ್ತೆ, ಯಾವುದ್ಯಾವುದೋ ಹಾಕ್ಕೊಂಡು ಪಿಂಪಲ್ಸ್ ಎಲ್ಲ ಬರ್ಸ್ಕೊಂಡು ಲೇಸರ್ ಟ್ರೀಟ್ಮೆಂಟ್ಗೆಲ್ಲ ಹೋಗ್ತಾ ಇದ್ದೀರಾ. ಸೊ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಮನೇಲಿರುವಂಥ ಐಟಮ್ನ ಬಳಸಿ ನೀವು ಮ್ಯಾಜಿಕಲ್ ಆಯಿಲ್ನ ಪ್ರಿಪೇರ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಯಾರ್ಯಾರು ಈ ಮ್ಯಾಜಿಕಲ್ ಆಯಿಲ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತಿದ್ದೀರಾ ಆ ಥರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದಿನ ಬರುವಂಥ ವೀಡಿಯೋಸ್ನ ಯಾವ ಥರ ಮಾಡಬೇಕು, ನಾನು ಇನ್ಫಾರ್ಮೇಟಿವ್ ಬ್ಲಾಗಾಗಿ ಮಾಡಬೇಕು ಅಂತಲೂ ಕಮೆಂಟ್ ಮೂಲಕ ಕಮೆಂಟ್ನ ತಿಳಿಸ್ಕೊಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಫೇಸ್ ವಾಶ್ ಆದಮೇಲೆ ಸಿಗ್ತೀನಿ. ಸೊ ಆಫ್ಟರ್ ದಿ ಫೇಸ್ ವಾಶ್ ನೋಡ್ಬೋದು ನೀವೇನೆ. ಅಂದರೆ ಸ್ಟಾರ್ಟಿಂಗಲ್ಲಿ ರಿಸಲ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ಇಮಿಡಿಯೇಟಾಗಿ ರಿಸಲ್ಟ್ನ ಸಿಗಲ್ಲ. ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಫೇಸ್ ವಾಶ್ ಮಾಡ್ಬೇಕಾದ್ರೆ ಯಾವುದೇ ಥರದ್ದು ಏನು ಹಾಕಬಾರ್ದು. ನಿಮಗೆ ಬೇಕು ಇನ್ನೂ ಜಿಡ್ ಅನ್ನಿಸ್ತಾ ಇದೆ ಅಂತ ಅಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಬೋದು. ಯಾವುದೇ ಥರ ಸೋಪು ಮತ್ತು ಯಾವುದೇ ಥರ ಪ್ರಾಡಕ್ಟ್ಸ್ ಅಂದರೆ ಫೇಸ್ ವಾಶ್ನ ಅಪ್ಲೈ ಮಾಡಬೇಡಿ. ಏನಕ್ಕಪ್ಪ ಅಂತಂದರೆ ಅದ್ರದ್ದು ಮಾಯ್ಶ್ಚರೈಸರ್ ಇರಬೇಕು ಸ್ಕಿನ್ ಮೇಲೆ. ಇನ್ನೊಂದು ಬೆಸ್ಟ್ ಟೈಮಿಂಗ್ ಅಂತಂದರೆ ಬಿಫೋರ್ ದಿ ಬೆಡ್, ಅಂದರೆ ನೈಟ್ ಟೈಮ್ನ ಇದನ್ನ ಮಸಾಜ್ ಮಾಡಿಕೊಂಡು ನಿಮ್ಮ ಸ್ಕಿನ್ನ ಹಂಗೆ ಡ್ರೈ ಮಾಡ್ಕೋಬೋದು. ಯಾಕೆಂದರೆ ಫುಲ್ ಆಫ್ ಮಾಯ್ಶ್ಚರೈಸರ್ ಇರಲೇಬೇಕು ಕೊಕೊನೆಟ್ದು. ಸೊ ಆವಾಗಲೇ ನಿಮಗೆ ರಿಸಲ್ಟ್ ಸಿಗೋದು. ಸೊ ಆ ನೈಟ್ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಇಷ್ಟ ಆಯ್ತು ಅಂದರೆ ಮರಿದಂಥ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಮ್ಯಾಜಿಕಲ್ ಆಯಿಲ್ನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ.